ಬಹುಜನ ಸಮಾಜ ಪಾರ್ಟಿಗೆ ನೆಲಮಂಗಲ ತಾಲೂಕು ಅಧ್ಯಕ್ಷರಾಗಿ ಮಂಜುನಾಥ್ ಆಯ್ಕೆ. ಬೆಂಗಳೂರು ಹೊರವಲಯ ನೆಲಮಂಗಲ ನಗರದ ಡಾ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬಹುಜನ ಸಮಾಜ ಪಾರ್ಟಿಯ ತಾಲೂಕು ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮವನ್ನು ಅಶೋಕ್ ಚಕ್ರವರ್ತಿ ಮತ್ತು ಬಹುಜನ ಸಮಾಜ ಪಾರ್ಟಿಯ ಎಲ್ಲಾ ಪಕ್ಷದ ಗಣ್ಯ ವ್ಯಕ್ತಿಗಳೆಲ್ಲ ಸೇರಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಬಹುಜನ ಸಮಾಜ ಪಾರ್ಟಿಗೆ ನೆಲಮಂಗಲ ತಾಲೂಕು ಅಧ್ಯಕ್ಷರಾಗಿ ಜಿ ಮಂಜುನಾಥ್, ನೆಲಮಂಗಲ ತಾಲೂಕು ಉಪಾಧ್ಯಕ್ಷರಾಗಿ ಭರತ್, ಪ್ರಧಾನ ಕಾರ್ಯದರ್ಶಿಯಾಗಿ ಕ್ರಾಂತಿಕುಮಾರ್, ತಾಲೂಕು ಖಜಾಂಚಿಯಾಗಿ ಮುನಿಯಲ್ಲಮ್ಮ, ಕಚೇರಿ ಕಾರ್ಯದರ್ಶಿಯಾಗಿ ಶಿವರಾಜು ಮತ್ತು ಮಹಿಳಾ ವಿಭಾಗಕ್ಕೆ ಪಾರ್ವತಿ, ಆಶಾಬಾಯಿ, ಪುರುಷರ ಭಾಗದಲ್ಲಿ ಹನುಮಾನ್, ದೇವರಾಜು ಅವರನ್ನು ಪಾರ್ಟಿಯ ಶಾಲು ಹಾಕುವ ಮೂಲಕ ಆಯ್ಕೆ ಮಾಡಲಾಯಿತು. ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಬಹುಜನ ಸಮಾಜ ಪಾರ್ಟಿಯ ನೆಲಮಂಗಲ ತಾಲೂಕು ಅಧ್ಯಕ್ಷರಾದ ಜಿ ಮಂಜುನಾಥ್, ದೊಡ್ಡ ಜವಾಬ್ದಾರಿಯನ್ನು ನನಗೆ ನೀಡಿದ್ದಾರೆ. ಆ ಜವಾಬ್ದಾರಿಯನ್ನು ನಾನು ಸಂಪೂರ್ಣವಾಗಿ ನಿಭಾಯಿಸುತ್ತೇನೆ. ನನ್ನ ಮೇಲೆ ಇಟ್ಟಿರುವ ನಂಬಿಕೆಯನ್ನು ನಾನು ಸದಾ ಕಾಪಾಡಿಕೊಳ್ಳುತ್ತೇನೆ. ನೆಲಮಂಗಲದಲ್ಲಿ ಬಹುಜನ ಸಮಾಜ ಪಾರ್ಟಿಯ ಅಭಿವೃದ್ಧಿ ಕಾರ್ಯಗಳನ್ನು ನೆಲಮಂಗಲ ಜನರಿಗೆ ತಿಳಿಸಿ ನೆಲಮಂಗಲದಲ್ಲಿ ದೊಡ್ಡ ಮಟ್ಟದಲ್ಲಿ ಬಹುಜನ ಸಮಾಜ ಪಾರ್ಟಿಯನ್ನು ಕಟ್ಟುತ್ತೇನೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇವತ್ತಿನ ನೆಲಮಂಗಲ ತಾಲೂಕು ಹೊಸ ಸಮಿತಿ ರಚನೆ ಆಗಿದೆ. ಎಲ್ಲ ಕ್ರಿಯಾಶೀಲತೆಗಿಂತಕ್ಕಂತಹ ಹೊಸ ಯುವಕರ ಪಡೆ ರೆಡಿಯಾಗಿರೋದ್ರಿಂದ ಯಾಕಂದರೆ ನಮಗೆ ಮೇಲಿಂದ ಅಂಕ ಮಾಯಾವತಿಯವರ ಆದೇಶದ ಮೇರೆಗೆ ನಾವು ರಾಜ್ಯ ಸಮಿತಿಯಿಂದ ಹಿಡಿದು ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಯಲ್ಲಿ ಯಾರ್ಯಾರು ಕೆಲಸ ಕೆಲಸ ಮಾಡಬೇಕಂತ ಆಸೆ ಇರ್ತಕ್ಕಂತಹ ಕ್ರಿಯಾಶೀಲರನ್ನು ಹುಡುಕಿ ಅವರಿಗೆ ಹೊಸ ಹೊಸ ಜವಾಬ್ದಾರಿಗಳನ್ನು ಕೊಟ್ಟು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನನಸು ಮಾಡೋ ನಿಟ್ಟಿನಲ್ಲಿ ಮತ್ತು ಈ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿಯೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇದೇ ಸಂದರ್ಭದಲ್ಲಿ ನಾವು ಹಳ್ಳಿಗೂ ಹೋಗಿ ನಮ್ಮ ಜನಗಳಿಗೆ ಓಟಿನ ಮಹತ್ವವನ್ನು ತಿಳಿಸಿ ಮತ್ತು ಸಂವಿಧಾನದ ಮಹತ್ವವನ್ನು ತಿಳಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳನ್ನು ತಿಳಿಸಿ ಜನರಿಗೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ನಾವು ಯುವಕರ ಪಡೆಯನ್ನು ತಯಾರಿ ಮಾಡಿ ಈ ದೇಶದ ಚುಕ್ಕಾಣಿ ಹಿಡಿಯೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ. ಈ ಸಂದರ್ಭದಲ್ಲಿ ಬಂದಿರತಕ್ಕಂಥ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಹಾಗೆ ಹೊಸ ಯುವ ಮುಖಂಡರಾಗಿರ್ತಕ್ಕಂತಹ ನಮ್ಮ ಮಂಜುನಾಥ್ ಅವರಿಗೂ ಮತ್ತು ಪ್ರಧಾನ ಕಾರ್ಯದರ್ಶಿಗಳಿಗೂ ಮತ್ತು ಆಫೀಸ್ ಸೆಕ್ರೆಟರಿ ಮತ್ತು ಖಜಾಂಚಿಗಳಿಗೂ ಮತ್ತು ಉಪಾಧ್ಯಕ್ಷರಿಗೂ ಅವರೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಏನು ರಾಜ್ಯ ಸಮಿತಿ ಆದೇಶ ಕೊಡುತ್ತೋ ಆ ಆದೇಶಗಳನ್ನು ಶಿಸ್ತು ಪಾಲನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರಿಗೆ ನಿರ್ದೇಶನ ಕೊಟ್ಟು ಈ ಒಂದು ಸಮಿತಿಯನ್ನು ರಚನೆ ಮಾಡಿದ್ದೀವಿ. ಬಹುಜನ ಸಮಾಜ ಪಾರ್ಟಿ ಇದು 3ನೇ ಅತಿ ದೊಡ್ಡ ರಾಷ್ಟ್ರೀಯ ಪಕ್ಷ. ಇದು ಬರೀ ಬಹುಜನ ಪಾರ್ಟಿ ಅಲ್ಲ, ಇದು ಬಹುಜನ ಸಮಾಜ ಪಾರ್ಟಿ. ಕೆಲವರೆಲ್ಲರೂ ಅದನ್ನು ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಮಿತಿ ಹಾಗೂ ಏನು ವಲಯದ ಉಸ್ತುವಾರಿಗಳಿದ್ದಾರೆ ಅಶೋಕ್ ಸಾರು, ಹಾಗೆಯೇ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಿದ್ದಾರೆ ಎಚ್ ನರಸಿಂಹಯ್ಯ ಅವರು, ಇವರೆಲ್ಲರ ಮೇಲುಸ್ತುವಾರಿನಲ್ಲಿ ಇವತ್ತು 3 ತಾಲೂಕುಗಳ ಸಮಿತಿಗಳು ಪೂರ್ಣಗೊಂಡಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ಇರ್ಬೋದು, ದೇವನಹಳ್ಳಿ ಮತ್ತು ದೊಡ್ಡಬಳ್ಳಾಪುರ. ನೆಲಮಂಗಲ ತಾಲೂಕಿನ ಸಮಿತಿನೂ ಸಹ ಪುನರ್ರಚನೆ ಆಗಿರ್ಬೋದು. ಏನು ಯುವಕರ ದಂಡೇನಿದೆ, ಯುವಕರ ನೇತೃತ್ವದಲ್ಲಿ ಇವತ್ತು ಹೊಸ ತಾಲೂಕಿನ ಸಮಿತಿ ರಚನೆ ಆಗಿದೆ. ಅದಕ್ಕೆ ಮುಖ್ಯವಾಗಿ ಅಧ್ಯಕ್ಷರಾಗಿ ನಮ್ಮ ಮಂಜುನಾಥ್ ಅವರು ವಹಿಸಿಕೊಂಡಿದ್ದಾರೆ. ಸೊ ಮಂಜುನಾಥ್ ಅವರ ಟೀಮ್ನ ಸಮಿತಿನ ನೋಡಿದಾಗ ಗೊತ್ತಾಗುತ್ತೆ, ಎಲ್ಲರ ಯುವಕರು ಇದರಲ್ಲಿ ನೇರವಾಗಿ ಭಾಳ ಆಸಕ್ತಿಯಿಂದ, ಇಂಟ್ರೆಸ್ಟಿಂದ DSPಗೆ ನಾವು ಇಲ್ಲಿ ಕಟ್ತೀರಿ, ಪ್ರಬಲವಾಗಿ ಮತ್ತು ಬಲವಾಗಿ ಕಟ್ತೀರಿ ಅನ್ನೋ ಉದ್ದೇಶದಿಂದ ಇಲ್ಲಿ ತಾವು ಸಹ ಜವಾಬ್ದಾರಿಯನ್ನು ಹೊಂದ್ಕೊಂಡು ಇವತ್ತು ಕಂಪ್ಲೀಟ್ ಸಮಿತಿನೇ ರಚನೆ ಆಗಿದೆ. ಅವರಿಗೆ ನಾನು ನಿಜವಾಗ್ಲೂ ಭೀಮಾ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಸಮಿತಿ ಮುಂದಿನ ದಿನಗಳಲ್ಲಿ ಏನು DSPಯ ಸಿದ್ಧಾಂತ ಇದೆ. ಸರ್, ಇದು ನಿಜವಾಗ್ಲೂ ಖುಷಿ ಪಡುವಂಥ ವಿಚಾರ. ನೆಲಮಂಗಲ ತಾಲೂಕಲ್ಲಿ ಅಭಿವೃದ್ಧಿಗಳು ನಾವು ಕಂಡ ಮಟ್ಟಿಗೆ ಯಾವುದೇ ಅಭಿವೃದ್ಧಿಗಳು ಕಂಡುಬರ್ತಾ ಇಲ್ಲ. ಮತ್ತು ದಲಿತರ ಮೇಲೆ ನಿರಂತರವಾಗಿ ದೂಷಣೆಗಳು ನಡೀತಾ ಇರೋದು, ಹಿಂದುಳಿದರ ಮೇಲೆ ದೂಷಣೆಗಳು ನಡೀತಾ ಇರೋದು ಪ್ರತಿನಿತ್ಯ ನಾವು ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ನೋಡೋಂತಾಗಿದೆ. ಇವತ್ತು ನಮಗೆ ರಾಜ್ಯ ಮಟ್ಟದಿಂದ ನನ್ನನ್ನು ಗುರುತಿಸಿ ನೆಲಮಂಗಲದಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಮಾಡಬೇಕು, ಒಳ್ಳೆ ನಿಟ್ಟಿನಲ್ಲಿ ಬದಲಾವಣೆಗಳು ತರಬೇಕು ಅನ್ನೋ ಈ ಹಿತದೃಷ್ಟಿಯಿಂದ ಈ ಸ್ಥಾನ ನನಗೆ ಹಿರಿಯರಾದಂಥ ಎಲ್ಲರೂ ನನಗೆ ಈ ಸ್ಥಾನವನ್ನು ಕೊಟ್ಟಿದ್ದಾರೆ. ನಾನು ಇದರ ಜವಾಬ್ದಾರಿ ತಗೊಂಡು ನೆಲಮಂಗಲದಲ್ಲಿ ಅಭಿವೃದ್ಧಿ ಕಾರ್ಯವನ್ನು ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಇದು ತುಂಬ ನಮಗೆ ಸಂತೋಷ ಆಗ್ತಾ ಇದೆ. ಈ ಹುದ್ದೆ ನಮಗೆ ಸಿಕ್ಕಿರೋದು ನಮಗೆ ಭಾಳ ಖುಷಿ ಪಡ್ತಾ ಇದೆ. ನಾನು ಒಬ್ಬ SC ದಲಿತನಾಗಿ ಈ ಅಧಿಕಾರ ನನ್ನ ತಗೊಂಡಿರೋದು ನನಗೆ ಖುಷಿ ಆಗ್ತಾ ಇದೆ.
ನಿರ್ಮಾಣದಲ್ಲಿ ಎಲ್ಲ ಕ್ಷೇತ್ರಗಳು ಎಲ್ಲ ಕಸಬುಗಳಿಗೂ ನಾವು ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತೀವಿ. ಪ್ರತಿ ಹಂತದಲ್ಲೂ ಮನೆಗೂ ಭೇಟಿ ಕೊಡ್ತೀವಿ. ಕೊಟ್ಟು ನಮ್ದು ಏನು ಮಾಯಾವತಿ ಅವರು ನಮ್ಮ ಅಂಬೇಡ್ಕರ್ ಏನು ಕನಸಿದೆ ಆ ಕನಸನ್ನ ನನಸು ಮಾಡೋ ನಿಟ್ಟಿನಲ್ಲಿ ನಾವು ಮನೆಗೂ ಭೇಟಿ ಮಾಡಿ ಮಾಹಿತಿಗಳನ್ನೆಲ್ಲ ಅವ್ರಿಗೆ ನೀಡ್ತೀವಿ ಸರ್. ನಾವು ಹೊಸಬ್ರನ್ನ ತರಬೇಕು. ಈ ನಿರ್ಮಾಣದಲ್ಲಿ ಹೊಸಬ್ರನ್ನ ತಂದು ಅವ್ರ ಕಡೆಯಿಂದ ಕೆಲಸಗಳು ಮಾಡಬೇಕು. ಹಳಬ್ರದಿಂದ ಕೆಲವರು ಮಾಡೋಗಿದ್ದಾರೆ. ಈಗ ಹೊಸಬ್ರು ಬರಲಿ ಅಂತೇಳಿ ಆ ನಿಟ್ಟಿನಲ್ಲಿ ನಾನು ನಮ್ಮದೇ ನಮ್ಮ ಸಮುದಾಯದ ನಮ್ಮ ಸ್ನೇಹಿತರಾದಂಥ ಕಾಂತಿ, ಭರತ್ ಕುಮಾರ್, ದೇವರಾಜು ಇವನ್ನೆಲ್ಲ ಹೊಸಬ್ರನ್ನೇ ಹಾಕೊಂಡು ನಮಗೆ ನಿರ್ಮಾಣದಲ್ಲಿ ಒಂದು ಅಭಿವೃದ್ಧಿ ಮಾಡಬೇಕು. ಹೊಸತನದಲ್ಲಿರೋಂಥ ಐಡಿಯಾಗಳನ್ನ ತರಬೇಕು, ಈಚೆ ತರಬೇಕು, ಅಭಿವೃದ್ಧಿ ಮಾಡಬೇಕು ಅಂತೇಳಿ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದೀವಿ ಸರ್. ನಾವು ಖಂಡಿತ ನಾವು ಮೊಹಮ್ಮದ್ ಅಲೀಂ, ಚಾಮುಂಡಿ ನ್ಯೂಸ್, ನೆಲಮಂಗಲ.